ದಕ್ಷಿಣ ಭಾರತದ ಕುಂಭಮೇಳೆ ಎಂದೇ ಖ್ಯಾತಿ ಹೆಸರು ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರನ ಜಾತ್ರೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಇಂದು ಸಂಜೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಇವತ್ತು ಜಾತ್ರೆಯ ವೈಭವ ನಡೀತಾ ಇರುವಂಥದ್ದು. ನಾವಿದೀಗ ಕೊಪ್ಪಳ ಜಾತ್ರೆಯ ಗವಿಸಿದ್ದೇಶ್ವರನ ಸನ್ನಿಧಿಯ ಮುಂಭಾಗದಲ್ಲಿದ್ದೇವೆ. ತಾವು ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ರಾಜ್ಯದ ಅನೇಕ ಕಡೆಗಳಿಂದ, ರಾಜ್ಯದ ಮೂಲೆ ಮೂಲೆಯಿಂದ ಅಪಾರ ಸಂಖ್ಯೆಯ ಜನ ಆಗಮಿಸ್ತಾ ಇದ್ದಾರೆ. ಈ ಒಂದು ಸದ್ಯ ನಾನಿರುವಂತಹ ಒಂದು ಸ್ಥಳದಲ್ಲಿ ಈಗಾಗಲೇ ತಾವು ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದು ಒಂದು ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗುತ್ತಿರುವಂತಹ ಒಂದು ದ್ವಾರದ ಮುಂಭಾಗದಲ್ಲಿ ನಾವಿದ್ದೇವೆ. ಇದೇ ಒಂದು ದ್ವಾರದ ಮುಖಾಂತರ ಸಾಕಷ್ಟು ಒಂದು ಸಂಖ್ಯೆಯ ಜನ ಆಗಮಿಸ್ತಾರೆ. ಇಲ್ಲಿ ಸಾಯಂಕಾಲ ಆದ ತಕ್ಷಣ ಲಕ್ಷ ಜನ ಸೇರ್ತಾರೆ. ಕಿಕ್ಕಿರಿದು ಸೇರುವಂತಹ ಜನ ಸಮೂಹ ಇವತ್ತು ಸಂಜೆ ನಡೆಯುತ್ತೆ. ಸುಮಾರು 5ರಿಂದ 5:30 ಗಂಟೆಯ ಅವಧಿಯಲ್ಲಿ ಇವತ್ತು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ಒಂದು ತೇರು ಎಳೆಯಲಾಗುತ್ತೆ. ಹಾಗಾಗಿ ಅಪಾರ ಸಂಖ್ಯೆಯ ಜನ ಕೂಡ ಆಗಮಿಸ್ತಾ ಇದ್ದಾರೆ. ತಾವು ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಅನೇಕ ಭಾಗಗಳಿಂದ ಈಗಾಗಲೇ ಅಪಾರ ಸಂಖ್ಯೆಯ ಭಕ್ತರು ಕೂಡ ಆಗಮಿಸಿ ಗವಿಸಿದ್ದೇಶ್ವರನ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ನಾನಿರುವಂತಹ ಸ್ಥಳ ಕೂಡ ಈಗ ಗವಿಸಿದ್ದೇಶ್ವರನಿಗೆ ಹೋಗುವಂತಹ ಮುಖ್ಯ ದ್ವಾರವಾಗಿದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯ ಜನ ಬರ್ತಾರೆ. ಈಗಾಗಲೇ ಪೊಲೀಸರು ಕೂಡ ಬಹಳಷ್ಟು ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾರಿಗೂ ಕೂಡ ಅವ್ಯವಸ್ಥೆ ಆಗಬಾರ್ದು, ಬಂದಿರತಕ್ಕಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಾಕಿಯು ಕೂಡ ಸರ್ವ ರೀತಿಯಾಗಿ ಸನ್ನದ್ಧವಾಗಿ ನಿಂತಿದೆ. ಈಗಾಗಲೇ 1 ತಿಂಗಳಿಗಿಂತ ಹಿಂದೆನೇ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳ ಮೇಲೆ ಆಗಿರಬಹುದು ಮತ್ತು ಆ ಜಾತ್ರೆಗೆ ಬರುವಂತಹ ಜನರ ಮೇಲೆ ನಿಗಾ ಇಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ನಾವಿವತ್ತು ಕಂಪ್ಲೀಟ್ ಆಗಿರ್ತಕ್ಕಂಥ ಗವಿಸಿದ್ದೇಶ್ವರನ ಜಾತ್ರೆಯ ವೈಭವ ಹೇಗಿರಲಿದೆ ಎನ್ನುವಂತಹ ಮಾತನ್ನ ನಾವು ವಿಶ್ವಾನಿ ಜೊತೆಗೆ ಮಾತಾಡ್ತಿದ್ವಿ. ಇಲ್ಲಿ ನಮ್ಮ ಜೊತೆಗೆ ಕೆಲವೊಂದಿಷ್ಟು ಬಂದಿರತಕ್ಕಂಥ ಭಕ್ತರನ್ನು ಮಾತಾಡ್ಸೋಣ. ಅವ್ರೇನು ಹೇಳ್ತಾರ? ಅಜ್ಜಾರ, ಎಲ್ಲಿಂದ ಬಂದಿರಿ? ನಾವು ಗದಗ ತಾಲೂಕು, ಗದಗ ಜಿಲ್ಲಾ ಚಿಕ್ಕಹಂದಿಗೋಳ ಗ್ರಾಮದಿಂದ ಬಂದ್ವಿ. ವರ್ಷ ಬರ್ತೀರಾ? ಇಲ್ಲ, ಇದೇ ವರ್ಷ ಫಸ್ಟ್ ಬಂದಿದ್ದು. ಈ ಜಾತ್ರೆ ಇದು ನೋಡಿ ಅಜ್ಜೋರ್ದು ಇದನ್ನೆಲ್ಲ ನೋಡಿದ್ರೆ ಭಾಳ ದೊಡ್ಡ ಪ್ರಮಾಣದಾಗ ನಮ್ಮ ಉತ್ತರ ಕರ್ನಾಟಕದೊಳಗೆ ದೊಡ್ಡ ಪ್ರಮಾಣದಾಗ ಜಾತ್ರೆ ನೆರವೇರ್ತಾ ಈ ಜನದಟ್ಟಣೆ ನೋಡಿದ್ರೆ ಅಜ್ಜರು ಭಾಳ ಒಂದು ಶ್ರಮದಿಂದ ದೊಡ್ಡ ಕೆಲಸವನ್ನು ಮಾಡ್ಯಾರ. ಅವರಿಗೆ ಇಡೀ ನಮ್ಮ ಕರ್ನಾಟಕ ಜನ ಮೆಚ್ಚುವಂಥ ಕೆಲಸವನ್ನು ಮಾಡಿ ಇದೇ ರೀತಿಯನ್ನು ಮುಂದುವರ್ಸ್ಕೊಂಡು ಹೋಲಿ ಅಂತ ಅಜ್ಜರಿಗೆ ನಾನು ಹಾರೈಸ್ತೀನಿ. ಹಾಂ, ಊಟದ್ದಿನ್ನೂ ನಾವು ದಾಸೋಹ ಕಡೆ ಹೋಗಿಲ್ಲ. ಹೋಗ್ತಿ ಅಂತಂದ್ರೆ ಭಾಳ ಅಂತಾರೆ, ಆದ್ರೆ ನಾವಿನ್ನೂ ಹೋಗಿಲ್ಲ ಊಟದ ದಾಸೋಹದ ಕಡೆ. ದಾಸೋಹದ ಕಡೆ ನೋಡಿದ್ವಿ ಅಂತಂದ್ರೆ ಅದ್ರದ್ದು ಯಾಕಂದ್ರೆ ನಮ್ಗೆ ಪೇಪರ್ ಒಳಗೆ ಇದ್ರೊಳಗೆ ನೋಡಿದ್ರನ್ನ ಭಾಳ ಇದು ಅನ್ನಿಸ್ತೈತಿ. ಯಾಕಂದ್ರೆ ಕ್ವಿಂಟಲ್ ಗಟ್ಟಲೆ ಇದ್ರದ್ದು ಆಹಾರ ಧಾನ್ಯಗಳನ್ನೆಲ್ಲ ಭಕ್ತರು ಕೊಟ್ಟಿದ್ದು ಅದನ್ನೆಲ್ಲ ನೋಡಿದ್ರೆ ದೊಡ್ಡ ಪ್ರಮಾಣದಾಗ ನಮ್ಮ ಉತ್ತರ ಕರ್ನಾಟಕದೊಳಗೆ ಇಂಥ ಜಾತ್ರೆ ನೆರವೇರೋದು ಭಾಳ ಅಪರೂಪ. ಓಕೆ ಸರ್. ಮೇಡಮ್, ಏನು ಹೇಳ್ತೀರಾ ಮೇಡಮ್? ನಾವು ಇದೇ ಕೊಪ್ಪಳದವರು ಸರ್. ನಾವು ಹುಟ್ಟಿದಾಗಿಂದ ಇಲ್ಲೇ ನೋಡ್ಕೊಂಡು ಬಂದಿದ್ದೀವಿ. ನಾವು ಹುಟ್ಟಿದಾಗಿಂದಲೂ ಈಗಲೂ ತುಂಬ ಬೆಳವಣಿಗೆ ಆಗಿದೆ. ಈ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಬಂದಾಗಿಂದ ತುಂಬ ಮಠ ಬೆಳೆಸ್ಕೊಂಡು ಹೋಗಿದ್ದಾರೆ. ಆಮೇಲೆ ಶಾಲಾ ಕಾಲೇಜುಗಳಿಗೂ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ತುಂಬ ಹತ್ತಿರದಿಂದ ನೋಡಿರ್ತೀವಿ. ಇಲ್ಲಿ ಊರದವರಾಗಿರೋದು ಲಕ್ಷಾಂತರ ಜನ ಬರ್ತಾರೆ, ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ. ಅಲ್ಲಿ ಮೇಂಟೈನ್ ಮಾಡುವಂಥ ಸಿಸ್ಟಮ್ ಹೇಗಿರ್ಬೋದು? ಅದು ಸಿಸ್ಟಮ್ ಅಜ್ಜರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಒಂದು ದಾಸೋಹದ ಕೂಡ ಬಹಳಷ್ಟು ವಿಶೇಷ. ದಾಸೋಹದೆಲ್ಲ ಭಕ್ತಾದಿಗಳು ಎಲ್ಲ ತಂದುಬಿಟ್ಟು ಎಲ್ಲ ಅವರೇ ಕೆಲಸ ಮಾಡೋದು ಕೂಡ, ಅಡುಗೆ ಮಾಡೋದು ಕೂಡ ಎಲ್ಲ ಅವರೇ ಹಂಚಿ ಮಾಡ್ತಾರೆ. ನೀವು ಇಲ್ಲೇ ಇದ್ದವರು ಕಳೆದ ವರ್ಷಕ್ಕಿಂತ ಈ ವರ್ಷಕ್ಕಿಂತ ಏನೋ ಡಿಫ್ರೆನ್ಸ್ ಅನ್ಸುತ್ತೆ? ಜನ ಜಾಸ್ತಿ ಆಗ್ತಾ ಇದೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ. ಆಮೇಲೆ ದಾಸೋಹದಲ್ಲಿ ಅಡುಗೆಗಳು, ಧಾನ್ಯಗಳು ಜಾಸ್ತಿ ಆಗ್ತಾ ಇದೆ. ಏನಂತಾರೆ? ನಾನು ಈ ಊರಕ್ಕೆ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಗವಿಸಿದ್ದೇಶ್ವರ ಕೊಪ್ಪಳ ಜಾತ್ರೆ ನೋಡ್ಬೇಕಂತಲೇ ಬಂದಿರೋದು. ತುಂಬ ಚೆನ್ನಾಗಿ ಆಗ್ತಾ ಇದೆ. ಎಲ್ಲಿಂದ ಬಂದಿರೋದು? ನಾವು ಗದಗ ಡಿಸ್ಟಿಕ್ ಮುಳುಗುಂದಿಂದ. ಏನು ಅಜ್ಜನ ಹತ್ರ ಹೋಗಿದ್ದೀರಿ? ದೇವಸ್ಥಾನಕ್ಕೆ ಹೋಗಿದ್ದೀರಿ? ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಏನತ್ರ ಕೇಳ್ಕೊಳ್ಳಿಕ್ಕೆ ಏನಾದರೂ ಹೊರ ಕೇಳ್ಬೇಕು ಆ ಥರದ್ದು ಏನು ಪ್ಲಾನ್ ಇದೆ? ಹೇಳಿ ಮೇಡಮ್. ಜಾತ್ರೆ ಎಲ್ಲ ಚೆನ್ನಾಗಿದೆ. ಏನು ಹೇಳ್ತಾರೆ? ಗವಿಸಿದ್ದೇಶ್ವರ ದೇವಸ್ಥಾನ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆ ಪುಣ್ಯ ಕ್ಷೇತ್ರ ಇದು. ಇಂಥ ನಾವು ಬಳ್ಳಾರಿಯಿಂದ ಬಂದಿದ್ದೀವಿ. ಭಕ್ತಾದಿಗಳು ಎಲ್ಲ ಕೋಟಿಗಟ್ಟಲೆ ಜನ ಈ ಅನ್ನದಾಸೋಹಕ್ಕೆ ಒಳ್ಳೆ ಇದುವಾಗಿ ನೋಡುತ್ತಾರಲ್ಲ, ಅದಕ್ಕೆ ಸಂತೋಷ ಪಡಬೇಕು ಎಂದು ಗವಿಸಿದ್ದೇಶ್ವರನ ಬೇಡಿಕೆ. ಭಾರಿ ಬರುತ್ತೆ. ಕೋಟಿ ಜನ ಬರುತ್ತಾರೆ. ಜಾತ್ರೆಯಲ್ಲಿ ಏನು ಒಂದು ನಿಮಗೆ ವಿಶೇಷ ಅನ್ಸುತ್ತೆ? ಜಾತ್ರೆನೇ ಒಂದು ವಿಶೇಷ. ದೇವಸ್ಥಾನ ಒಂದು ಗವಿಸಿದ್ದೇಶ್ವರ ಮಕ್ಕಳದೊಂದು ದಾಸೋಹ ಇರೋದಕ್ಕೋಸ್ಕರ ದೇವಸ್ಥಾನ ದೊಡ್ಡ ದಾಸೋಹ ಇದೆ. ಅದಕ್ಕಾಗಿ ಒಂದು ದಾಸೋಹ.
ನೋಡಿದ್ರಲ್ಲ ವೀಕ್ಷಕರೇ, ಭಕ್ತಾದಿಗಳ ಮಾತನ್ನ, ಅನ್ನದಾನಕ್ಕಿಂತ ಮತ್ತೊಂದು ಶ್ರೇಷ್ಠ ದಾನ ಮತ್ತೊಂದು ಯಾವುದೂ ಇಲ್ಲ. ದಕ್ಷಿಣ ಭಾರತದ ಕುಂಭಮೇಳೆ ಎಂದು ಖ್ಯಾತಿ ಹೆಸರನ್ನು ಪಡೆದುಕೊಂಡಿರ್ತಕ್ಕಂಥ ಕೊಪ್ಪಳನ ಗವಿಸಿದ್ದೇಶ್ವರ ಜಾತ್ರೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯ ಜನ ಬರ್ತಾ ಇದ್ದಾರೆ. ಇವತ್ತು ಸಂಜೆಯ ಒಳಗಡೆ ತೇರಿನನ್ನ ಲಕ್ಷಾಂತರ ಜನ ಕಣ್ತುಂಬಿಕೊಳ್ಳುವರಿದ್ದಾರೆ. ಹಾಗಾಗಿ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಚಿದಾನಂದ ರುದ್ರಾಪುರ್ ಮಠ್, ವಿಶ್ವಾನಿ ಟಿವಿ, ಕೊಪ್ಪಳ.